ಹಾಯ್ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಓಕೆ, ಈಗ ಹಾಗಾದ್ರೆ ಇವತ್ತು ನಾನು ನಿಮಗೆ 7ನೇ ತರಗತಿಯ ಪ್ರಥಮ ಭಾಷೆಯಲ್ಲಿ ಪೂರಕ ಪಾಠ ಆಗಿರ್ತಕ್ಕಂಥ ರಮ್ಯ ಸೃಷ್ಟಿ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರ್ಬೋದು. ಈಗ ನಾವು ಈ ಒಂದು ಪೂರಕ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಮುಂಜಾನೆ ಎದ್ದ ಮೇಲೆ ಸೂರ್ಯೋದಯದ ಒಂದು ಚಿತ್ರವನ್ನು ನೋಡಿರ್ತೀರಲ್ವಾ? ಸೂರ್ಯೋದಯದ ಚಿತ್ರವನ್ನು ನೋಡಿದಿರಲ್ವಾ? ಅಂದ್ರೆ ಮುಂಜಾನೆಯ ಸಮಯದಲ್ಲಿ ಸೂರ್ಯ ಪ್ರಕೃತಿಯಲ್ಲಿ ಯಾವ ರೀತಿ ಹುಟ್ಟು ಬರ್ತಾ ಇದ್ದಾನೆ, ನಂತರ ಸಾಯಂಕಾಲ ಆದ್ಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಯಾವ ರೀತಿ ಕಾಣಿಸ್ತಾ ಇರ್ತಾನೆ, ಮತ್ತೆ ಪೂರ್ವದಲ್ಲಿ ಬೆಳಿಗ್ಗೆ ಯಾವ ರೀತಿ ಕಾಣಿಸ್ತಾ ಇರ್ತಾನೆ ಅನ್ನುವ ಚಿತ್ರವನ್ನ ನೀವೆಲ್ಲ ನೋಡಿರ್ಬೋದು. ನೋಡ್ತಾ ಇದ್ರ ಚಿತ್ರವನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಹಾಗಾದ್ರೆ ಈ ಒಂದು ರಮ್ಯ ಸೃಷ್ಟಿ, ರಮ್ಯ ಅಂತಂದ್ರೆ ರಮಣೀಯವಾಗಿರ್ತಕ್ಕಂಥ ಒಂದು ಸೃಷ್ಟಿ, ಅದು ಚಿತ್ರ ಅಥವಾ ಒಂದು ಪೂರಕ ಪಾಠ. ರಮ್ಯ ಸೃಷ್ಟಿ ಅಂತಂದ್ರೆ ರಮಣೀಯವಾದ ಸುಂದರವಾದ ಒಂದು ಪದ್ಯವನ್ನ ಈ ಪೂರಕ ಪಾಠದಲ್ಲಿ ನಿಮಗೆ 7ನೇ ತರಗತಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಈ ಒಂದು ರಮ್ಯ ಸೃಷ್ಟಿ ಪೂರಕ ಪಾಠ ಅಥವಾ ಪದ್ಯಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಪದ್ಯವನ್ನ ಬರೆದ ಕವಿಯ ಬಗ್ಗೆ ನೋಡೋಣಲ್ವಾ? ಈಗ ಆ ಪದ್ಯವನ್ನ ಬರೆದವ್ರು ಯಾರಪ್ಪ ಅಂತಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರವ, ಅವ್ರ ಚಿತ್ರವನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ಚನ್ನಮಲ್ಲಪ್ಪ ಅಲ್ಸಂಗಿ ಅಂತ ಹೇಳಿ ಈ ಒಂದು ರಮ್ಯ ಸೃಷ್ಟಿ ಅಂತಕ್ಕಂಥ ಒಂದು ಪದ್ಯವನ್ನ ಬರೆದವ್ರೆ. ಆ ಚನ್ನಮಲ್ಲಪ್ಪ ಅಲ್ಸಂಗಿ ಅವ್ರಿಗೆ ಒಂದು ಕಾವ್ಯನಾಮ ಇದೆ. ಅವರನ್ನೆಲ್ಲರೂ ಸಹ ಚನ್ನಮಲ್ಲಪ್ಪ ಅಲ್ಸಂಗಿ ಅಂತ ಕರೆಯೋದಿಲ್ಲ, ಅವ್ರನ್ನೆಲ್ಲರೂ ಪ್ರೀತಿಯಿಂದ ಮಧುರ ಚೆನ್ನ ಅಂತ ಹೇಳಿ ಕರೀತಾರೆ. ಅವರನ್ನ ಮಧುರ ಚೆನ್ನ ಅಂತ ಹೇಳಿ ಕರೀತಾರೆ. ಈ ಚನ್ನಮಲ್ಲಪ್ಪ ಅಲ್ಸಂಗಿ ಅವರು ನೋಡಿ, ಅವರ ಹೆಸರಲ್ಲಿ ಚನ್ನಮಲ್ಲಪ್ಪ ಅಂತಂದ್ರೆ ಅವರ ಹೆಸರು, ಅಲ್ಸಂಗಿ ಅಂತಂದ್ರೆ ಅವರ ಒಂದು ಜನ್ಮಸ್ಥಳ. ಜನ್ಮಸ್ಥಳ ಅಂತಂದ್ರೆ ಅವರು ಹುಟ್ಟಿರ್ತಕ್ಕಂಥ ಒಂದು ಊರು. ಹಾಗಾದ್ರೆ ಈ ಅಲ್ಸಂಗಿ ಎಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಮೊದಲೆಲ್ಲ ನಾವು ಬಿಜಾಪುರ ಅಂತ ಕರಿತಾ ಇದ್ವಲ್ವಾ? ಗೋಳಗುಮ್ಮಟ ಅಂತ ಒಂದು ದೊಡ್ಡ ಪ್ಲೇಸ್ ಇದೆ, ಒಂದು ಶೈಕ್ಷಣಿಕ ಸ್ಥಳ ಇದೆ ಅಥವಾ ಒಂದು ಪ್ರವಾಸಿಕ ಸ್ಥಳ ಇದೆ, ಪ್ರವಾಸ ಸ್ಥಳ ಇದೆ. ಆ ಒಂದು ಬಿಜಾಪುರದ ಇಂಡಿ ತಾಲೂಕಿನ ಅಲ್ಸಂಗಿಯಲ್ಲಿ, ಇಂಡಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಅಲ್ಸಂಗಿ ಅಂತ ಹೇಳಿ, ಆ ಅಲ್ಸಂಗಿಯಲ್ಲಿ 1903 ಅಥವಾ 1903 ನಮ್ಮ ಚನ್ನಮಲ್ಲಪ್ಪ ಅಲ್ಸಂಗಿ ಅವರು ಅಲ್ಸಂಗಿಯಲ್ಲಿ ಜನಿಸ್ತಾರೆ. ನಮ್ಮ ಚನ್ನಮಲ್ಲಪ್ಪ ಅಲ್ಸಂಗಿ ಅವರು ಮುಲ್ಕಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಯಾವ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ? ಮುಲ್ಕಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಇವರು ಸ್ವಂತ ಪರಿಶ್ರಮದಿಂದ ಬಂಗಾಳಿ, ಇಂಗ್ಲಿಷ್, ಮರಾಠಿ, ಗುಜರಾತಿ, ತಮಿಳು, ಪರ್ಷಿಯನ್ ಭಾಷೆಗಳನ್ನ ಸ್ವಯಂ ಪರಿಶ್ರಮದಿಂದ, ಸ್ವಂತ ಪರಿಶ್ರಮದಿಂದ ಇವರು ಭಾಷೆಗಳನ್ನ ಕಲಿತಾರೆ. ಮತ್ತೆ ಇವರು ಜನಪದ ಒಂದು ಗೀತೆಗಳನ್ನ ಬರೀತಾರೆ. ಇವರ ಪ್ರಮುಖವಾದ ಕೃತಿಗಳು ಯಾವ್ಯಾವು ಅಂತ ನೋಡಿದಾಗ ಪೂರ್ವರಂಗ, ಪೂರ್ವಯೋಗದ ಪಥದಲ್ಲಿ, ಕಾಳರಾತ್ರಿ, ಬೆಳಗು ಅಂತಕ್ಕಂಥ ಒಂದು ಕೃತಿಗಳನ್ನ ನಮ್ಮ ಮಧುರ ಚೆನ್ನ ಕಾವ್ಯನಾಮದ ನಮ್ಮ ಚನ್ನಮಲ್ಲಪ್ಪ ಅಲ್ಸಂಗಿ ಇವರು ಇಷ್ಟು ಕಾವ್ಯಗಳನ್ನ ಬರೆದಿದ್ದಾರೆ. ಈ ಎಲ್ಲಾ ಕಾವ್ಯಗಳಲ್ಲಿ ನಿಮಗೆ ರಮ್ಯ ಸೃಷ್ಟಿ ಎಂಬ ಒಂದು ಪದ್ಯವನ್ನ ಪೂರಕ ಪಾಠವಾಗಿ ಇಟ್ಟಿದ್ದಾರೆ. ಯಾವುದನ್ನ? ಈ ರಮ್ಯ ಸೃಷ್ಟಿ ಅಂತಕ್ಕಂಥ ಒಂದು ಪದ್ಯವನ್ನ ನಿಮಗೆ 7ನೇ ತರಗತಿಯಲ್ಲಿ ಪೂರಕ ಪಾಠವಾಗಿ ಇಟ್ಟಿದ್ದಾರೆ. ನೀವೆಲ್ಲರೂ ಸಹ ಸೂರ್ಯೋದಯ ಚಿತ್ರವನ್ನು ನೋಡಿದಿರಲ್ವಾ? ಹಾಗಾದ್ರೆ ನಮ್ಮ ಕವಿಯ ಭಾವನೆಗಳನ್ನ, ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ರವಿ ಕಾಣದ್ದನ್ನು ಕವಿ ಕಂಡ. ಕೇಳಿಸ್ಕೋಬೇಕು. ರವಿ ಅಂತಂದ್ರೆ ಸೂರ್ಯ. ನೋಡಿ, ಸೂರ್ಯ ಇಂಥ ಜಾಗ, ಇಂಥ ಕಠೋರವಾದ ಪ್ಲೇಸ್ ಯಾವುದು ಅಲ್ಲ, ಎಲ್ಲ ಸ್ಥಳವನ್ನು ಸಹ ನಮ್ಮ ಸೂರ್ಯ ಅವರು ನೋಡಿರ್ತಾನೆ. ಆದ್ರೆ ಆ ಸೂರ್ಯ ನೋಡಿಲ್ದೇ ಇರುವ ಒಂದು ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳಿ ಒಂದು ಗಾದೆ ಮಾತಿನ ಪ್ರಕಾರ ಕವಿ ಏನ್ ಮಾಡ್ತಾರೆ, ಇಲ್ಲಿ ಸೂರ್ಯನಿಗಿನ ಹೆಚ್ಚಿನದಾಗಿ ತಮ್ಮ ಭಾವನೆಗಳನ್ನ ಕವನಗಳ ರೂಪದಲ್ಲಿ, ಪದ್ಯಗಳ ರೂಪದಲ್ಲಿ ತಮ್ಮ ಸೃಜನಶೀಲತೆಯನ್ನ ಹೊರ ಹಾಕ್ತಾರೆ. ಅಂತದ್ರಲ್ಲಿ ನಮ್ಮ ಮಧುರ ಚೆನ್ನ ಕವಿಯವರು ಕೂಡ ಒಬ್ರು. ಈಗ ನೀವೆಲ್ಲ ನೋಡ್ತಾ ಇರ್ಬೋದು ಮಕ್ಕಳೇ, ನೋಡಿ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಲ್ವಾ? ನೋಡಿ, ರಮ್ಯ ಸೃಷ್ಟಿ ನಿಮ್ಗೆಲ್ಲ ಗೊತ್ತಿರಬೇಕು. ಈ ಮಧುರ ಚೆನ್ನ ಅಂತಕ್ಕಂಥದ್ದು ಕವಿಯ ಹೆಸರಲ್ಲ, ಅದು ಅವರ ಕಾವ್ಯನಾಮ.
ಅವರ ಒಂದು ಕವಿತೆಗಳ ನಾಮವನ್ನ ಕರೀತಾರೆ. ಈ ಚನ್ನಮಲ್ಲಪ್ಪ ಅಲಸಂಗಿ ಅವರು ಕೇಳ್ಬೋದು ನಿಮ್ಗೆ ಯಾವ ಜಿಲ್ಲೆಯವರು ಅಂತ ಕೇಳ್ತಾರೆ. ಈಗಿನ ವಿಜಯಪುರ, ನಮ್ದು ತುಮಕೂರು ಜಿಲ್ಲೆ ಅಲ್ವಾ, ಹಾಗೆ ಈ ಚನ್ನಮಲ್ಲಪ್ಪ ಅಲಸಂಗಿ ಅವರು ವಿಜಯಪುರ ಜಿಲ್ಲೆಗೆ ಒಳಪಟ್ಟಿದ್ದಾರೆ. ಇವರನ್ನ ನಾವೆಲ್ಲರೂ ಸಹ ಮಧುರ ಚೆನ್ನ ಅಂತ ಹೇಳಿ ಕಾವ್ಯನಾಮದಿಂದ ಪ್ರೀತಿಯಿಂದ ನಾವು ಕರಿತೀವಿ. ಇವರೇ ನಮ್ಮ ಮಧುರ ಚೆನ್ನ ಅಥವಾ ಚನ್ನಮಲ್ಲಪ್ಪ ಅಲಸಂಗಿ ಅವರು. ಓಕೆನಾ, ಇದು ಇವರ ಕವಿ ಕಾವ್ಯ ಪರಿಚಯ. ಹಾಗಾದ್ರೆ ಇವ್ರ ಭಾವನೆಗಳನ್ನ ಪದ್ಯದ ರೂಪದಲ್ಲಿ ಹೇಗೆ ಹೇಳಿದ್ದಾರೆ ಅಂತಕ್ಕಂಥದನ್ನ ನಾನು ನಿಮ್ಗೆ ಪದ್ಯವನ್ನ ಒಂದ್ಸಲ ಮಾದರಿಯಾಗಿ ಓದಿ ತೋರಿಸ್ತೀನಿ. ಓಕೆನಾ, ಅಬ್ಸರ್ವ್ ಮಾಡ್ತಿರಲ್ಲ? ಓಕೆ. ನೋಡಿ ಮಕ್ಕಳೇ, ನಾವು ಈ ರಮ್ಯ ಸೃಷ್ಟಿ ಪೂರಕ ಪದ್ಯವನ್ನ ನೋಡುವ ಮುಂಚಿತವಾಗಿ ಈ ಪದ್ಯವನ್ನ ಬರೆದವ್ರು ಯಾರು, ಅವರ ಪರಿಚಯ ನೋಡ್ಕೊಂಡಿದೀವಿ. ಹಾಗಾದ್ರೆ ಈಗ ಈ ರಮ್ಯ ಸೃಷ್ಟಿ ನೋಡಿ ಎಷ್ಟು ಚೆನ್ನಾಗಿದೆ, ಪದಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ. ರಮ್ಯ ಸೃಷ್ಟಿ, ರಮಣೀಯವಾದ ಸೃಷ್ಟಿ ಅಂದ್ರೆ ರಮಣೀಯವಾದ ಜಗತ್ತು. ಈ ಜಗತ್ತನ್ನ ವರ್ಣಿಸಲು ಸಾಧ್ಯನೇ ಇಲ್ಲ, ಪದಗಳೇ ಸಾಲದು ಅಂತಹ ಒಂದು ರಮ್ಯ ಸೃಷ್ಟಿಯನ್ನ ತನ್ನ ಪದಗಳಲ್ಲಿ ಸೆರೆ ಹಿಡಿದು ಕವನದ ರೂಪದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇರತಕ್ಕಂಥವ್ರು ನಮ್ಮ ಪ್ರೀತಿಯ ಚನ್ನಮಲ್ಲಪ್ಪ ಅಲಸಂಗಿ ಅವರು. ಶ್ರೀಯುತ ಚನ್ನಮಲ್ಲಪ್ಪ ಅಲಸಂಗಿ ಅವರು ಪದ್ಯವನ್ನು ಯಾವ ರೀತಿ ಬರ್ದಿದ್ದಾರೆ ಅನ್ನಕ್ಕಂಥದನ್ನ ನಾನು ಒಂದ್ಸಲ ಓದ್ತಾ ಹೋಗ್ತೀನಿ. ತಾವೆಲ್ಲ ಕೇಳ್ತಿರಲ್ವಾ? ಓಕೆ, ವೆರಿ ಗುಡ್. ಕೇಳಿಸ್ಕೊಳ್ಳಿ. ಪೂರಕ ಪದ್ಯ ಪಾಠ 4, ರಮ್ಯ ಸೃಷ್ಟಿ ಮಧುರ ಚೆನ್ನ. ಮಧುರ ಚೆನ್ನ ಅಂತಕ್ಕಂಥದ್ದು ಹೇಳಿದೀನಿ ಮಕ್ಕಳೇ, ಇದು ಕಾವ್ಯನಾಮ, ಕವಿಯ ಹೆಸರು ಅಲ್ಲ. ಕೇಳ್ತಾರೆ, ಮಧುರ ಚೆನ್ನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಜಯಪುರದ ಕವಿ ಯಾರು ಅಂತ ಕೇಳಿದ್ರೆ ಶ್ರೀಯುತ ಚನ್ನಮಲ್ಲಪ್ಪ ಅಲಸಂಗಿ ಅಂತ ಹೇಳಿ ಹೇಳ್ಬೇಕು. ಈಗ ಒಂದ್ಸಲ ನನ್ನ ಪದ್ಯವನ್ನ ಮಾದರಿಯಾಗಿ ಓದ್ತಾ ಹೋಗ್ತೀನಿ, ನೋಡ್ಕೊಂತ ಹೋಗಿ. ಮಹಾಕಾಶ ಶಿರದ ಮೇಲೆ ಆಹಾ ಪೃಥ್ವಿ ರಮ್ಯ ಮುಂದೆ ಭಾನುಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ ಮಹಾಕಾಶ ಶಿರದ ಮೇಲೆ ಆಹಾ ಪೃಥ್ವಿ ರಮ್ಯ ಮುಂದೆ ಭಾನುಭೂಮಿ ಹಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ಪ್ರಭಾಮಯನು ವಿಭಾಕರನು ನಭಾಂಗಣದಿ ವಿರಾಜಿಪನು ಆಲು ಮೋಡ ಅಲ್ಲಿ ಇಲ್ಲಿ ನೀಲ ಗಗನ ಅಲ್ಲಿ ಇಲ್ಲಿ ವನ್ನ ಬಿಸಿಲು ಸೂಸಿ ರನ್ನ ನೆಲದಿ ಹಾಸಿ ತರುವು ಹಸಿರು ಮರವು ಹಸಿರು ಮೆರೆವ ಹುಲ್ಲು ಹಚ್ಚ ಹಸಿರು ಮರದ ಸಾಲು ಮೇವ ಮೇಕೆ ತೆರೆದ ಹಕ್ಕಿ ಏನು ಚೆಲುವು ಎತ್ತು ಎಮ್ಮೆ ಹಾಡು ಹಾವು ಚಿತ್ತಗೊಟ್ಟು ಮೇವಟೀವು ಹೆಣ್ಣು ಗಂಡು ಕೂಸು ಕುನ್ನಿ ದಿನ್ನಿ ದಿಬ್ಬ ಆದಿ ಬೀದಿ ಏನು ಚಂದ ಏನು ಚೆಲುವು ಏನು ಬೇಕು ಇದಕ್ಕೂ ಮಿಗಿಲು. ಮಹಾಕಾಶ ಶಿರದ ಮೇಲೆ ಆಹಾ ಪೃಥ್ವಿ ರಮ್ಯ ಮುಂದೆ ಭಾನುಭೂಮಿ ಹಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ನೋಡಿ ಮಕ್ಕಳೇ, ಈಗ ಪದ್ಯವನ್ನು ನಾನು ಒಂದ್ಸಲ ಮಾದರಿಯಾಗಿ ಓದಿದ್ದೀನಿ. ಓಕೆನಾ, ಈಗ ಈ ಪದ್ಯದ ಅರ್ಥವನ್ನ ಒಂದೊಂದೇ ಸ್ಟ್ಯಾಂಜ ಅಥವಾ ಒಂದೊಂದೇ ಪ್ಯಾರ ಮೂಲಕ ನಾವು ಅರ್ಥವನ್ನ ನೋಡ್ತಾ ಹೋಗೋಣ. ಎಲ್ಲರೂ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ? ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ, ಪುಸ್ತಕದಲ್ಲಿ ನೋಡ್ತಾ ಇದ್ದೀರಾ. ಈಗ ನಾನು ಇದೇ ಒಂದು ಪದ್ಯವನ್ನ ಅರ್ಥವನ್ನು ಹೇಳ್ತಾ ಹೋಗ್ತೀನಿ, ಗಮನಿಸ್ತಾ ಹೋಗ್ತೀರಲ್ಲ. ಹಾಗೆ ಕಠಿಣ ಪದಗಳು ಬರ್ತಾ ಹೋಗುತ್ತೆ, ಶಬ್ದಗಳ ಅರ್ಥವನ್ನು ಸಹ ನಿಮಗೆ ಹೇಳ್ತಾ ಹೋಗ್ತೀನಿ, ಮತ್ತೆ ವ್ಯಾಕರಣಾಂಶಗಳನ್ನು ಸಹ ಬರ್ತಾ ಇರುತ್ತೆ, ಹೇಳ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಹೋಗ್ಬೇಕು. ರೆಡಿನಾ? ಹಾಗಾದ್ರೆ ಇಲ್ಲಿ ನೋಡಿ, ನೀವೆಲ್ಲ ನೋಡಿರ್ಬೋದು ಮಕ್ಕಳೇ. ಈಗ ಈ ಒಂದು ಪೂರಕ ಪದ್ಯದಲ್ಲಿ ಕವಿ ಅವರು
ಮುಂಜಾನೆಯ ಸೂರ್ಯ ಗೊತ್ತಲ್ವಾ? ಮುಂಜಾನೆಯ ಸೂರ್ಯ ಗೊತ್ತಲ್ಲ ಮಕ್ಕಳೇ? ಸುಮ್ಮನೆ ಕುತ್ಕೊಳ್ಳಲಿ. ಮುಂಜಾನೆಯ ಸೂರ್ಯ ಗೊತ್ತಲ್ವಾ? ಮುಂಜಾನೆ ಸೂರ್ಯ ನೀವೆಲ್ಲ ನೋಡಿರ್ಬೋದು. ಬೆಳಿಗ್ಗೆ ಇದ್ದ ತಕ್ಷಣ ಹೊಲಕ್ಕೆ ಹೋಗ್ತಾ ಇರ್ತೀರಾ. ಆಗ ಸೂರ್ಯ ಯಾವ ರೀತಿ ಕಾಣ್ತಾನೆ, ಯಾವ ರೀತಿ ಬೆಳಕನ್ನ ಕೊಡ್ತಾನೆ, ಯಾವ ರೀತಿ ಪಕ್ಷಿಗಳು ಆ ಒಂದು ಸೂರ್ಯೋದಯದ ಸಮಯದಲ್ಲಿ ಹಾರಾಡ್ತಾ ಇರ್ತವೆ, ಪರಿಸರ ಹೇಗೆ ಆ ಒಂದು ಸೂರ್ಯೋದಯನ್ನ ಆಕರ್ಷಣೆಯ ಮಾಡ್ಕೊಳ್ತವೆ ಅನ್ನೋದನ್ನ ಕವಿಯವರು ಹೇಳ್ತಾ ಹೋಗ್ತಿದ್ದಾರೆ. ಹಾಗಾದ್ರೆ ಈ ಪಾಠದಲ್ಲಿ ಬಂದಿರತಕ್ಕಂಥದ್ದು ಸೂರ್ಯೋದಯದ ಬಗ್ಗೆ ಕವಿ ಹೇಳ್ತಾ ಇದ್ದಾನೆ, ಸೂರ್ಯ ಹುಟ್ಟೋದನ್ನ. ನೋಡಿ, ಮಹಾಕಾಶ ಶಿರದ ಮೇಲೆ. ನೋಡಿ ಮಕ್ಕಳೇ, ನೀವು ಬೆಳಿಗ್ಗೆ ಸೂರ್ಯ ನೋಡಕ್ ಹೋಗ್ತೀರಾ, ನಿಮ್ಮ ತಲೆಯ ಮೇಲೆ ಆಕಾಶ ಕಾಣಿಸ್ತಾ ಇರುತ್ತೆ. ಏನ್ ಕಾಣಿಸ್ತಾ ಇರುತ್ತೆ ಅಲ್ವಾ? ನಿಮ್ಮ ತಲೆಯ ಮೇಲೆ ಏನ್ ಕಾಣ್ತಾ ಇರ್ತದೆ? ಆಕಾಶ ಇರುತ್ತೆ. ನೀವು ಭೂಮಿ ಮೇಲೆ ನಿಂತ್ಕೊಂಡಿದ್ದೀರಾ. ಕವಿ ಹೇಳ್ತಾ ಇದ್ದಾನೆ, ಮಹಾಕಾಶ ಶಿರದ ಮೇಲೆ, ನನ್ನ ತಲೆಯ ಮೇಲೆ ಆಕಾಶ ಇದೆ. ಆಹಾ ಪೃಥ್ವಿ ರಮ್ಯ ಮುಂದೆ. ಆಹಾ ಪೃಥ್ವಿ. ಪೃಥ್ವಿ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ. ಪೃಥ್ವಿ ಅಂದ್ರೆ ಭೂಮಿ, ಇಳೆ ಕರಿತೀವಲ್ಲ, ಭೂಮಿನ ಇಳೆ ಅಂತ ಕರಿತೀವಿ, ಪೃಥ್ವಿ ಅಂತ ಕರಿತೀವಿ. ಈ ಪೃಥ್ವಿ ರಮ್ಯ ಮುಂದೆ ಅಂದ್ರೆ ಈ ಭೂಮಿಯ ಮುಂದೆ ಆ ಸೂರ್ಯ ರಮಣೀಯವಾಗಿ ಕಾಣಿಸ್ತಾ ಇದ್ದಾನೆ. ಭಾನು ಭೂಮಿ ಅಪ್ಪಿದಲ್ಲಿ. ನೋಡಿ ಮಕ್ಕಳೇ, ನೀವೆಲ್ಲ ನೋಡಿರ್ಬೋದು. ನಾವು ದೂರದಲ್ಲಿ ಒಂದು ಬೆಟ್ಟವನ್ನ, ದೂರದಲ್ಲಿ ಒಂದು ಮರವನ್ನ ನೋಡಿದಾಗ ಆ ಮರ ಮತ್ತು ಆಕಾಶ ಮುಟ್ತಾ ಇದೇನೋ ಅಂತ ಕಾಣಿಸುತ್ತಲ್ವಾ? ಅಪ್ಪ, ಬೆಟ್ಟ ನೋಡಿದ್ರೆ ಓ ಆಕಾಶವನ್ನ ಮುಟ್ತಾ ಇದೆ. ದೂರದಲ್ಲಿ ಸಸ್ಯವನ್ನ ನೋಡಿದಾಗ ಆಕಾಶವನ್ನ ಮುಟ್ತಾ ಇದೆ ಅಂತಕ್ಕಂಥ ಒಂದು ಚಿತ್ರವನ್ನು ನೋಡಿದೀವಲ್ಲ, ಅದನ್ನ ಕವಿ ಹೇಳ್ತಾ ಇದ್ದಾನೆ. ಭಾನು ಭೂಮಿ ಅಪ್ಪಿದಲ್ಲಿ. ಓ, ಅಲ್ಲೆಲ್ಲ ದೂರದಲ್ಲಿ ಭೂಮಿ ಮತ್ತು ಆಕಾಶ ಸೇರ್ಕೊಂಡಿದೆ, ಅಪ್ಪಿಕೊಂಡಿದೆ ಅಂದ್ರೆ ಭೂಮಿ ಮತ್ತು ಆಕಾಶ ಎರಡು ಒಂದೇ ಕಡೆ ಸೇರ್ಕೊಂಡಿದೆ ಅಂತಕ್ಕಂಥ ಚಿತ್ರನ ಕಾಣ್ತಾ ಇದೀವಲ್ಲ, ಅದನ್ನ ಕವಿ ಹೇಳ್ತಾ ಇದ್ದಾನೆ. ಏನು ರಮ್ಯ ದೂರದಲ್ಲಿ. ರಮ್ಯ ಅಂತಂದ್ರೆ ಚೆಲುವು, ಸುಂದರ. ಅಬ್ಬಾ, ಅಷ್ಟು ದೂರದಲ್ಲಿ ಭೂಮಿ ಮತ್ತು ಆಕಾಶ ನನ್ನ ತಲೆಯ ಮೇಲೆ ಸೇರ್ಕೊಂಡಿದೆ. ಈ ಚಿತ್ರವನ್ನ ಕವಿ ಸುಂದರವಾದ ಚಿತ್ರವನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎರಡನೇದಾಗ ಬಂದಾಗ ಇಲ್ಲಿ ಕೇಳ್ತಾ ಇದ್ದಾನೆ, ಅಲ್ಲಿ ಸೂರ್ಯ ಹೆಂಗ್ ಬರ್ತಾ ಇದ್ದಾನೆ ಅಂತಂದ್ರೆ, ನಾವು ನೋಡಿದೀವಲ್ವಾ, ನೀವು ನೋಡಿದಿರ ಸೂರ್ಯನನ್ನ. ಆದರೆ ಆ ಭಾವನೆಯನ್ನ ಹೊರ ಹಾಕ್ಲಿಕ್ಕೆ ನಮ್ಮ ಹತ್ರ ಪದಗಳಿಲ್ಲ. ಆದ್ರೆ ಕವಿಯವರು ಏನ್ ಮಾಡಿದ್ದಾರೆ, ಇಲ್ಲಿ ಆ ಒಂದು ರಮಣೀಯವಾದ ದೃಶ್ಯವನ್ನ ತಮ್ಮ ಕವಿತೆಯ ಮೂಲಕ ಹೊರ ಹಾಕ್ತಾ ಇದ್ದಾರೆ. ಪ್ರಭಾಮಯನು ವಿಭಾಕರನು. ನೋಡಿ ಬಂತಿಲ್ಲಿ, ಪ್ರಭಾಮಯ ಅಂತಂದ್ರೆ ಸೂರ್ಯ, ವಿಭಾಕರನು ಬೆಳಕನ್ನ ಕೊಡ್ತಕ್ಕಂಥ ಸೂರ್ಯ. ನಭಾಂಗಣ, ನಭ ಅಂತಂದ್ರೆ ಇಲ್ಲಿ ಆಕಾಶ. ನಭ ಅಂದ್ರೆ ಏನಪ್ಪ? ಆಕಾಶ. ನಭ ಅಂತಂದ್ರೆ ಆಕಾಶ. ನಭಾಂಗಣದಿ ವಿರಾಜಿಪನು ಅಂದ್ರೆ ಈ ಆಕಾಶ ಎಂಬ ಅಂಗಳದಲ್ಲಿ ಬೆಳಕನ್ನ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಸೂರ್ಯ. ಈ ಆಕಾಶದಲ್ಲಿ ನಮ್ಗೆ ಬೆಳಕನ್ನ ಕೊಡೋರು ಯಾರು? ಸೂರ್ಯ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಆಕಾಶ ಹೇಗ್ ಕಾಣ್ತಾ ಇದೆ ಅಂತಂದ್ರೆ, ಹಾಲು ಮೋಡ ಹಲ್ಲಿ ಇಲ್ಲಿ. ನೀವೆಲ್ಲ ಹಲ್ಲು ನೋಡಿದಿರಾ? ಮೋಡ ನೋಡಿದ್ರೆ ಆಕಾಶದಲ್ಲಿ ಹಾಲು ಬೆಳ್ಳಗಿರುತ್ತೆ, ಮೋಡನು ಹೇಗಿರುತ್ತೆ? ಬೆಳ್ಳಗಿರುತ್ತೆ. ಆ ಹಾಲು ಮತ್ತೆ ಮೋಡದ ರೀತಿಯಲ್ಲಿ ಸೂರ್ಯ ತನ್ನ ಬೆಳಕನ್ನ ಅದ್ರ ಮೇಲೆ ಚೆಲ್ತಾ ಇದ್ದಾನೆ. ನೀಲ ಗಗನ ಅಲ್ಲಿ ಇಲ್ಲಿ. ಆ ಆಕಾಶದ ಬಣ್ಣ ನೀಲಿಯಾಗಿದೆ. ಆ ನೀಲಿಯಾಗಿರ್ತಕ್ಕಂಥ ಬಣ್ಣದಲ್ಲಿ ಕವಿ ತನ್ನ ಒಂದು ಭಾವನೆಯನ್ನ ಈ ಕವಿತೆಯ ಮೂಲಕ ಹೊರ ಹಾಕಿದ್ದಾನೆ. ಹಾಗಾದ್ರೆ ಆ ದೂರದಲ್ಲಿ ಭೂಮಿ ಮತ್ತು ಸೂರ್ಯನನ್ನ ಕುರಿತಾಗಿ ಕವಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ನಂತರ ಬೆಳಿಗ್ಗೆ ನೀವು ನೋಡಿರ್ಬೋದು, ಸೂರ್ಯ ಹುಡ್ತಾ ಇರ್ತಾನೆ, ಪಕ್ಷಿಗಳು ಹಾರಾಡ್ತಾ ಹೋಗ್ತವೆ. ರೈತರು ಹೊಲಕ್ಕೆ ದನಕರುಗಳನ್ನು ಕಟ್ಕೊಂಡು ಹೊಲಕ್ಕೆ ಹೋಗ್ತಾ ಇರ್ತಾರೆ. ಪಕ್ಷಿಗಳು ಕಲರವ, ಪಕ್ಷಿಗಳು ಕೂಗಾಡ್ತಾ ಇರ್ತವೆ ಅಲ್ವಾ? ಈ ಒಂದು ಚಿತ್ರ ಕವಿಯ ಭಾವನೆಯಲ್ಲಿ ಪದ್ಯ ರೂಪದಲ್ಲಿ ಬಂದಿದೆ. ವನ್ನ ಬಿಸಿಲು ಸೂಸಿ. ವನ್ನ ಅಂತಂದ್ರೆ ಇಲ್ಲಿ ಬಂಗಾರ. ಬೆಳಗ್ಗೆ ಟೈಮ್ ನೋಡಿರ್ಬೋದು ನೀವು, ಸೂರ್ಯನ ಬೆಳಕು ಹೂವಿನ ಮೇಲೆ, ಎಲೆ ಮೇಲೆ ಬಿದ್ದಾಗ ಆ ಎಲೆ ಯಾವ ಬಣ್ಣದಲ್ಲಿ ಕಾಣಿಸುತ್ತೆ? ನೀಲಿ ಬಣ್ಣದಲ್ಲಿ ಕಾಣೋದಿಲ್ಲ, ಬಂಗಾರದ ಬಣ್ಣದಲ್ಲಿ ಕಾಣುತ್ತೆ. ವನ್ನ ಅಂದ್ರೆ ಬಂಗಾರ, ಕನಕ, ಬಂಗಾರ. ಆ ಬಂಗಾರದ ಬಣ್ಣದಲ್ಲಿ ಕಾಣ್ತಾ ಇರುತ್ತೆ. ವನ್ನ ಬಿಸಿಲು ಸೂಸಿ ಅದ್ರ ಮೇಲೆ ಬಿದ್ದು ರನ್ನ ನೆಲದಿ ಹಾಸಿ. ನೋಡಿ, ಇದು ಬಹಳ ಮುಖ್ಯ.
ನಮ್ಮ ಕರ್ನಾಟಕದಲ್ಲಿ ಕವಿ ರತ್ನಾತ್ರಯ ಅಂತ ಇದ್ದಾರೆ, ನೀವೆಲ್ಲ ಕೇಳಿರ್ಬೋದು. ರನ್ನ ಯಾರು? ನಮ್ಮ ಕನ್ನಡವನ್ನ ರನ್ನ ಭೂಮಿ ಅಂತ ಕರೀತಾರೆ. ಹಾಗಾಗಿ ಈ ರನ್ನನ ಭೂಮಿಯಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾವೆ. ಕವಿಗಳ ಕಿರಣಗಳು ಈ ಭೂಮಿಯ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾವೆ, ರನ್ನ ಭೂಮಿಯಲ್ಲಿ ಬೀಳ್ತಾ ಇದ್ದಾವೆ. ಮತ್ತೆ ತರುವು ಹಸಿರು, ಮರವು ಹಸಿರು. ಗಿಡ ಮರಗಳು ನೋಡಿ, ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇದ್ದಾವೆ. ಮೆರವ ಹುಲ್ಲು ಹಚ್ಚ ಹಸಿರು, ಮತ್ತೆ ದನಗಳು ಮೇಯ್ತಕ್ಕಂಥ ಹುಲ್ಲು ಸಹ ಹಚ್ಚ ಹಸಿರಿನಿಂದ ಕೂಡಿದೆ. ಅಂದ್ರೆ ಈ ಒಂದು ಮೂರನೇ ಪದ್ಯದಲ್ಲಿ ನೋಡಿದಾಗ, ನಾವು ಮೂರನೇ ಒಂದು ಪ್ಯಾರದಲ್ಲಿ ನೋಡಿದಾಗ ಕವಿ ಅವರು ತನ್ನ ಸುತ್ತಮುತ್ತ ಇರತಕ್ಕಂಥ ಈ ಬಿಸಿಲನ್ನ ಯಾವ ಯಾವ ವಸ್ತುಗಳ ಮೇಲೆ ಬಿದ್ದಾಗ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ. 4ನೇ ಸಾಲನ್ನು ನೋಡಿದಾಗ, ಮರದ ಸಾಲು ಮೇವ ಮೇಕೆ, ಮರದ ಸಾಲು ಮೇವ ಮೇಕೆ, ತೆರೆದ ಹಕ್ಕಿ ಏನು ಚೆಲುವು, ಎತ್ತು ಎಮ್ಮೆ ಆಡು ಹಾವು, ಚಿತ್ತಗೊಟ್ಟ ಮೇವ ತೀವು. ನೋಡಿ, ನಾನು ಹೇಳಿದೆ ನಿಮಗೆ, ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಮೇಕೆಗಳು ಮೇಯಕ್ಕೆ ಹೋಗ್ತಾ ಇದ್ದಾವೆ. ಮರದ ಸಾಲಲ್ಲಿ ಹುಲ್ಲನ್ನು ತಿನ್ನಕ್ಕೆ ಹೋಗ್ತದೆ ಮೇಕೆ, ಕುರಿಗಳು ಹೋಗ್ತಾ ಇದ್ದಾವೆ. ಮತ್ತೆ ಪಕ್ಷಿಗಳು, ಯಾವ ಪಕ್ಷಿಗಳು ಸುಂದರವಾಗಿ ಕಾಡಲ್ಲಿ ಆಡ್ತಾ ಇದ್ದಾವೆ. ಎತ್ತು ಎಮ್ಮೆ, ಬೆಳಿಗ್ಗೆ ಟೈಮ್ ಸಮಯದಲ್ಲಿ ನೀವು ಎತ್ತು ಎಮ್ಮೆಗಳನ್ನ ಆವಾಗಿನ ಕಾಲದಲ್ಲಿ ಹೊಲಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಆ ಸೌಂದರ್ಯವನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಚಿತ್ತಗೊಟ್ಟು ಮೇವಟೀವು ಅಂದ್ರೆ ಇಲ್ಲಿ ಕವಿಯವರು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿರ್ತಕ್ಕಂಥ ತನ್ನ ಹಸಿ ಹುಲ್ಲನ್ನ ಅದ್ರ ಬಗ್ಗೆ ಕವಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಹೋದಾಗ ನೋಡಿ, ಇದು ನಿಮ್ಗೆಲ್ಲ ಗೊತ್ತೇ ಇದೆ. ಹೆಣ್ಣು ಗಂಡು ಕೂಸು ಕುನ್ನಿ, ಹೆಣ್ಣು ಗಂಡು ಕೂಸು ಕುನ್ನಿ, ದಿನ್ನಿ ದಿಬ್ಬ ಆದಿ ಬೀದಿ, ಏನು ಚಂದ ಏನು ಚೆಲುವು, ಏನು ಬೇಕು ಇದಕ್ಕೂ ಮಿಗಿಲು. ಅಂದ್ರೆ ಸೂರ್ಯ ಈ ಭೂಮಿ ಮೇಲೆ ಒಂದು ಸೃಷ್ಟಿ ಮಾಡಿದ್ದಾನೆ, ಗಂಡು ಹೆಣ್ಣು ಅಂತ ಸೃಷ್ಟಿ ಮಾಡಿದ್ದಾರೆ. ಅವರೆಲ್ಲರೂ ಸಹ ಕೆಲ್ಸಕ್ಕೆ ಹೋಗ್ತಾರೆ, ಜೀವನ ಮಾಡ್ತಾರೆ ಅಂತಕ್ಕಂಥ ಕವಿ ಹೇಳ್ತಾ ಇದ್ದಾನೆ. ದಿನ್ನಿ ದಿಬ್ಬ ಹಾದಿ ಬೀದಿ, ನೋಡಿ ಭೂಮಿ ಸಮನಾಗಿಲ್ಲ. ಭೂಮಿ ಹೆಂಗಿದೆ? ಕೆಲವೊಂದ್ ಕಡೆ ಎತ್ತರವಾಗಿದೆ, ಕೆಲವೊಂದ್ ಕಡೆ ಬೆಟ್ಟ ಇದೆ, ಕೆಲವೊಂದ್ ಕಡೆ ನದಿ ಇದೆ, ಕೆಲವೊಂದ್ ಕಡೆ ಸಮತಟ್ಟಾದ ಒಂದು ಮಣ್ಣನ್ನ ಹೊಂದಿದೆ. ಮತ್ತೆ ಏನು ಚಂದ ಏನು ಚೆಲುವು ಅಂದ್ರೆ ಈ ಭೂಮಿ ಮೇಲೆ ಈ ಬೆಟ್ಟ, ಈ ಕಾಡು, ಈ ಮರಗಳು, ಈ ಪ್ರಾಣಿಗಳು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನ ಕವಿ ಹೇಳ್ತಾ ಹೋಗ್ತಾ ಇದ್ದಾನೆ. ನಂತರ ಏನು ಚಂದ ಏನು ಚೆಲುವು, ಏನು ಬೇಕು ಇದಕ್ಕೂ ಮಿಗಿಲು. ನಮಗೆ ಈ ಭೂಮಿಯ ಮೇಲೆ ಜನ್ಮ ಸಿಕ್ಕಿದೆ, ಹಾಗಾಗಿ ನಾವು ನಮ್ಮ ಜೀವನವನ್ನ ಸಂತೋಷಮಯವಾಗಿ ಮಾಡಬೇಕು, ಇಷ್ಟೆಲ್ಲ ನೈಸರ್ಗಿಕ ಸಂಪತ್ತನ್ನ ಬಳಸ್ಕೋಬೇಕು ಅಂತ ಕವಿ ಹೇಳ್ತಾ ಇದ್ದಾನೆ. ಕೊನೆಯದಾಗಿ ಸಹ ಅದನ್ನೇ ಹೇಳ್ತಾರೆ. ಮಹಾಕಾಶ ಶಿರದ ಮೇಲೆ ಆಹಾ ಪೃಥ್ವಿ ರಮ್ಯ ಮುಂದೆ, ಭಾನುಭೂಮಿ ಹಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ಅಂದ್ರೆ ಕವಿ ಮುಂಜಾನೆ ಸೂರ್ಯ ಹುಟ್ಟಬೇಕಾದ್ರೆ ಹೊಲಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಕಾಡಿಗೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಸೂರ್ಯೋದಯ, ಸೂರ್ಯ ಹೇಗೆ ಹುಟ್ಟು ಬರ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಒಂದು ಪದ್ಯದ ರೂಪದಲ್ಲಿ ನಿಮಗೆ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ನಾವು ಸಹ ಪದ್ಯವನ್ನ ಓದಿದೀವಿ, ನೀವು ಓದ್ಕೋತೀರಾ. ಜೊತೆಗೆ ನಾವು ಸೂರ್ಯವನ್ನು ನೋಡ್ತೀವಿ, ಸೂರ್ಯೋದಯ ನೋಡ್ತೀವಿ. ಆದರೆ ಆ ಕವಿಯ ಭಾವನೆಗಳ ತರ ಕವಿತೆಯ ರೂಪದಲ್ಲಿ ಬರ್ದಾಗ ಏನಾಗುತ್ತೆ ಅಂತಂದ್ರೆ ಅದು ಎಲ್ಲರ ಮನಸ್ಸನ್ನ ಸೂರ್ಯಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ಈ ಪಾಠದಲ್ಲಿ ಕವಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಓಕೆ, ಹಾಗಾದ್ರೆ ಮಕ್ಕಳೇ ಈಗ ನಾವು ಪಾಠದ ಅರ್ಥಗಳನ್ನು ನೋಡೋಣ. ಸ್ವಲ್ಪ ಸ್ಟಾರ್ಟ್ ಮಾಡ್ಬಿಡ್ತೀರಾ? ನೋಡಿ ಮಕ್ಕಳೇ, ಈ ರಮ್ಯ ಸೃಷ್ಟಿ ಅಂತಕ್ಕಂಥ ಒಂದು ಪೂರಕ ಪದ್ಯದಲ್ಲಿ ನಾವು ಈ ಕೆಳಗಿನ ಈ ನಿಮ್ಗೆಲ್ಲ ಕಾಣಿಸ್ತಾ ಇದಲ್ವಾ, ಈ ಪದಗಳ ಅರ್ಥವನ್ನು ನೋಡೋಣ. ನೋಡಿ ಮಕ್ಕಳೇ, ಇಲ್ಲಿ ಪದಗಳ ಅರ್ಥ ಪೃಥ್ವಿ. ಪೃಥ್ವಿ ಅಂತಂದ್ರೆ ನಾವು ವಾಸ ಮಾಡ್ತಕ್ಕಂಥ ಜಾಗ, ಭೂಮಿ ಆಗಿರ್ಬೋದು, ಧರಣಿ ಆಗಿರ್ಬೋದು, ಇಳೆ ಆಗಿರ್ಬೋದು. ಪೃಥ್ವಿ ಅಂತಕ್ಕಂಥ ಪದಕ್ಕೆ ನಾವು ಇವನ್ನ ಸಮಾನಾರ್ಥಕ ಪದಗಳು ಅಂತಾನು ಕರಿತೀವಿ. ನಭ, ನಭ ಅಂದ್ರೆ ಆಕಾಶ, ಗಗನ. ನೋಡಿ ಗಗನ ಅಂತಾನು ಇದೆ, ಗಗನ ಅಂದ್ರೂ ಸೇಮ್, ನಭ ಆಕಾಶ. ಮತ್ತೆ ವನ್ನ, ವನ್ನ ಅಂತಂದ್ರೆ ಬಂಗಾರ, ಕನಕ. ನೋಡಿದಿರಾ, ಅದನ್ನ ನಾವು ವನ್ನ ಅಂತಾನು ಕರಿತೀವಿ, ವನ್ನು ಅಂತಾನು ಕರೀತಾರೆ. ಹಕ್ಕಿ, ಹಕ್ಕಿ, ಹಕ್ಕಿ ಅಂತಂದ್ರೆ ಪಕ್ಷಿ, ಹಾರಾಡುವ ಪಕ್ಷಿಗಳನ್ನ ಹಕ್ಕಿ ಅಂತ ಕರೀತಾರೆ. ಚೆಲುವು ಅಂದ್ರೆ ಈ ಪದ್ಯದಲ್ಲಿ ಒಂದು ಚೆಲುವು ಅಂತಕ್ಕಂಥ ಇಷ್ಟು ಏನು ಅಂದ ಏನು ಚೆಲುವು ಅಂತ ಇದೆಯಲ್ಲ, ಆ ಚೆಲುವು ಅಂದ್ರೆ ಸುಂದರ, ಸುಂದರವಾಗಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ಚೆಲುವು ಅಂತಾನು ಕರೀತಾರೆ. ನಾವಿಷ್ಟು ಏನು ಪದಗಳ ಅರ್ಥವನ್ನ
ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಹೋದಾಗ ಈ ಒಂದು ಪೂರಕ ಪದ್ಯದಲ್ಲಿ ಇಷ್ಟೆಲ್ಲ ವ್ಯಾಕರಣಾಂಶಗಳನ್ನ ಕೊಟ್ಟಿದ್ದಾರೆ. ಏನಿದೆ ವ್ಯಾಕರಣಾಂಶಗಳು ಅಂತ ನೋಡಿದಾಗ ಇಲ್ಲಿ ನೋಡಿ, ಮಹಾಕಾಶ. ಈ ಮಕ್ಕಳ ಈ ಪದವನ್ನ ಬಿಡಿಸಿ ಬರೆದಾಗ ನಿಮ್ಗೆಲ್ಲ ಗೊತ್ತಿರ್ಬೋದು ಸಂಧಿಗಳು. ಮಹಾ ಪ್ಲಸ್ ಆಕಾಶ, ಮಹಾಕಾಶ. ಅಂದ್ರೆ ಸ್ವರದ ಮುಂದೆ ಸ್ವರವೇ ಬಂದು ಸಂಧಿ ಆದಾಗ ಅದೇ ಸ್ವರ ದೀರ್ಘವಾಗುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಆ ಮಹಾಕಾಶ ಅನ್ನೋದು ಸವರ್ಣ ದೀರ್ಘ ಸಂಧಿ ಇದೆ. ನಭಾಂಗಣ, ನಭ ಪ್ಲಸ್ ಅಂಗಣ, ನಭ ಪ್ಲಸ್ ಅಂಗಣ, ನಭಾಂಗಣ. ಇದು ಸಹ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ನೋಡಿ, ಭಾನುಭೂಮಿ. ಇಲ್ಲಿ ಭಾನು ಬೇರೆ, ಭೂಮಿ ಬೇರೆ. ಈ ಎರಡು ಪದವನ್ನ ಸೇರಿಸಿ ಹೇಳ್ತಾ ಇದ್ದೀವಿ. ಹಾಗಾಗಿ ನಾವು ಇದನ್ನ ಜೋಡು ನುಡಿ ಅಂತ ಕರೀತಾರೆ. ಏನಂತ ಕರೀತಾರೆ? ಜೋಡು ನುಡಿ. ಅಂದ್ರೆ ಭಾನು ಬೇರೆ, ಭೂಮಿ ಬೇರೆ. ಆ ಭಾನು ಅಂತಕ್ಕಂಥ ಒಂದು ಪದ ಮತ್ತೆ ಭೂಮಿ ಅಂತಕ್ಕಂಥ ಒಂದು ಪದ ನಾವು ಬಿಡಿ ಬಿಡಿಯಾಗಿ ಓದ್ತಾ ಇಲ್ಲ, ಸೇರಿಸಿ ಓದ್ತಾ ಇದೀವಿ. ಅದಕ್ಕಾಗಿ ನಾವು ಅದನ್ನ ಜೋಡು ನುಡಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸೂಸಿ ಸೂಸಿ. ಸೂಸಿ ಸೂಸಿ ನೋಡಿ, ಒಂದೇ ಪದವನ್ನ ನಾವೇನ್ ಮಾಡಿದೀವಿ, ಎರಡು ಸಲ ಓದಿ ಹೇಳ್ತಾ ಇದೀವಿ. ಸೂಸಿ ಸೂಸಿ. ಒಂದೇ ಪದವನ್ನ ನಾವು ಎರಡು ಸಲ ಓದಿ ಹೇಳೋದಕ್ಕೆ ನಾವು ಅದನ್ನ ದ್ವಿರುಕ್ತಿ ಅಂತ ಕರೀತಾರೆ. ನೆಕ್ಸ್ಟ್ ರಮ್ಯ, ಗಮ್ಯ. ಪ್ರಾಸ ಪದಗಳು. ಏನಿವು? ಪ್ರಾಸ ಪದಗಳಿದೆ. ನೆಕ್ಸ್ಟ್ ಆದಿ ಬೀದಿ. ನೋಡಿ, ಆದಿ ಅಂತಂದ್ರೆ ದಾರಿ, ಬೀದಿ ಅಂತಂದ್ರೂ ದಾರಿನೇ ಆಗುತ್ತೆ. ಇದನ್ನ ನಾವು ಜೋಡು ನುಡಿ ಅಂತೇಳಿ ಕರಿತೀವಿ. ಇವನ್ನ ನಾವು ಈ ಒಂದು ಪದ್ಯದಲ್ಲಿ ಬಂದಿರತಕ್ಕಂಥ ವ್ಯಾಕರಣಾಂಶಗಳಾಗಿ ನೋಡ್ಬೋದು. ನೋಡಿ ಮಕ್ಕಳೇ, ಈಗ ನಾವು 7ನೇ ತರಗತಿಯ ಕನ್ನಡ ಪೂರಕ ಪಾಠದಲ್ಲಿ ರಮ್ಯ ಸೃಷ್ಟಿ ಅಂತಕ್ಕಂಥದ್ದನ್ನ ನೋಡಿದ್ವಿ. ಆ ರಮ್ಯ ಸೃಷ್ಟಿಯ ಪದ್ಯದಲ್ಲಿ ನಾವು ಕವಿಯ ಪರಿಚಯವನ್ನ ನೋಡಿದ್ವಿ, ಆಮೇಲೆ ಪದ್ಯವನ್ನ ನೋಡಿದ್ವಿ. ಆದ್ರೆ ಈಗ ನಾನೇನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅವ್ಯಯಗಳು, ಅವ್ಯಯಗಳು ಅಂತಕ್ಕಂಥ ಒಂದು ವ್ಯಾಕರಣಾಂಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅವ್ಯಯ ನೋಡಿ ಮಕ್ಕಳೇ, ನಿಮಗೆಲ್ಲ ಗೊತ್ತಿರ್ಬೋದು. ಇಲ್ಲಿ ನಾಮಪದ ಕ್ರಿಯಾಪದಗಳಂತೆ, ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳ ಪ್ರಭಾವದಿಂದ ಬದಲಾಗದೇ ಇರುವ ಪದಗಳನ್ನ ಅವ್ಯಯಗಳು ಎಂದು ಕರೆಯುತ್ತೇವೆ. ನೋಡಿ, ನಿಮ್ಗೆ ಗೊತ್ತಿರ್ಬೋದು. ಈಗ ನಿಮ್ಗೆ ಏಕವಚನ ಗೊತ್ತು, ಬಹುವಚನ ಗೊತ್ತು, ವಿಭಕ್ತಿ ಪ್ರತ್ಯಯಗಳು ಸಹ ನಿಮಗೆ ಗೊತ್ತಿದೆ, ಆಮೇಲೆ ಕ್ರಿಯಾಪದಗಳು ಸಹ ಗೊತ್ತಿದೆ. ಆದ್ರೆ ಅವ್ಯಯಗಳು ಅಂತಂದ್ರೆ ಬದಲಾಗೋದಿಲ್ಲ. ಇವು ಕ್ರಿಯಾಪದ ಬದಲಾದಂಗೆ ಬದಲಾಗಲ್ಲ, ಆಮೇಲೆ ವಿಭಕ್ತಿ ಪ್ರತ್ಯಯಗಳು ಬದಲಾದಂಗೆ ಬದಲಾಗಲ್ಲ. ನಂತರ ಈ ಒಂದು ಪದಗಳು ತಮ್ಮ ಮೂಲ ಸ್ಥಾನವನ್ನ ಬಿಟ್ಟು ಹೋಗೋದಿಲ್ಲ. ಅಂತಹ ಒಂದು ಪದಗಳಿಗೆ ನಾವು ಅವ್ಯಯಗಳು ಅಂತ ಕರಿತೀವಿ. ಈಗ ಉದಾಹರಣೆ ನೋಡಿದಾಗ ದಗ ದಗ, ಅಯ್ಯೋ. ನೋಡಿ, ದಗ ದಗ ಈ ಒಂದು ಪದವನ್ನ ವಾಕ್ಯ ಮಾಡಿ ನೋಡೋಣ. ದಗ ದಗ, ನಮ್ಮ ತೋಟವು ದಗ ದಗ ಒತ್ತಿ ಉರಿಯಿತು. ನಮ್ಮ ತೋಟ, ನಮ್ಮ ಮನೆ, ನಮ್ಮ ಮನೆಯು ಬೆಂಕಿಯಿಂದ ದಗ ದಗ ಒತ್ತಿ ಉರಿಯಿತು. ನೋಡಿ, ಅಲ್ಲಿ ನಮ್ಮ ಚೇಂಜ್ ಮಾಡ್ಕೋಬಹುದು, ಅವರ ಮನೆ ಚೇಂಜ್. ದಗ ದಗ ಅಂತಕ್ಕಂಥ ಪದವನ್ನು ನಾವು ಬದಲಾಯಿಸಕ್ ಬರಲ್ಲ. ಲಿಂಗಗಳಾಗಿರ್ಬೋದು, ವಚನಗಳಲ್ಲಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವು ಬದಲಾಯಿಸಕ್ ಬರದೇ ಇರತಕ್ಕಂಥ ಪದಗಳನ್ನ ನಾವಿಲ್ಲಿ ಕನ್ನಡದಲ್ಲಿ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅವ್ಯಯಗಳು. ಉದಾಹರಣೆಯಾಗಿ ನಾವು ನೋಡಿದಾಗ ದಗ ದಗ, ಅಯ್ಯೋ ಅಯ್ಯೋ ಅವನು ಸತ್ತೋಗ್ಬಿಟ್ಟ, ಅಯ್ಯೋ ಆ ಮನೆ ಸುಟ್ಟು ಹೋಯ್ತು ನಾವ್ ಹೇಳ್ತೀವಿ. ಆದ್ರೆ ಈ ಅಯ್ಯೋ ಅಂತಕ್ಕಂಥದ್ದು ಪದ ಚೇಂಜ್ ಮಾಡಕ್ ಬರೋದಿಲ್ಲ. ಚೇಂಜ್ ಮಾಡಕ್ ಬರುತ್ತಾ? ಬದಲಾಯಿಸಕ್ ಕಾಲಗಳು ಬದಲಾಯಿಸಕ್ ಬರಲ್ಲ, ವಿಭಕ್ತಿ ಪ್ರತ್ಯಯ ಬದಲಾಯಿಸಕ್ ಬರಲ್ಲ. ಅಂತ ಬದಲಾಯಿಸದೇ ಇರತಕ್ಕಂಥ ಪದಗಳನ್ನ ನಾವು ಅವ್ಯಯಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಅವ್ಯಯಗಳಲ್ಲಿ 6 ವಿಧಗಳನ್ನ ನೋಡ್ಬೋದು. ಎಷ್ಟು ವಿಧಗಳನ್ನ ನೋಡ್ಬೋದು ನಾವು ಅವ್ಯಯಗಳಲ್ಲಿ? 6 ವಿಧಗಳನ್ನ ನೋಡ್ತಾ ಇದೀವಿ. ನೀವೆಲ್ಲ ನೋಡ್ತಾ ಇದ್ರಲ್ಲ ಮಕ್ಕಳೇ, ನಿಮ್ಗೆಲ್ಲ ಕಾಣಿಸ್ತಾ ಇದೆಯಲ್ವಾ? ನಿಮ್ಗೆಲ್ಲ ಕಾಣಿಸ್ತಾ ಇದೆಯಲ್ವಾ ಅವ್ಯಯಗಳು? ಈ 6 ಅವ್ಯಯಗಳನ್ನ ನೋಡ್ತೀವಿ. ಈ 1ನೇದಾಗಿ ನೋಡಿದಾಗ ಅನುಕರಣಾವ್ಯಯ, ಅನುಕರಣಾವ್ಯಯ. 2ನೇದಾಗಿ ಭಾವಸೂಚಕ ಅವ್ಯಯ. 3ನೇದಾಗಿ ಕ್ರಿಯಾರ್ಥಕ ವ್ಯಯ. 4ನೇದಾಗಿ ಸಂಬಂಧಾರ್ಥಕ ವ್ಯಯ. 5ನೇದಾಗಿ ಅವತರಣಾರ್ಥಕ ವ್ಯಯ. 6ನೇದಾಗಿ ಸಾಮಾನ್ಯ ಅವ್ಯಯ ಅಂತಕ್ಕಂಥ ನಾವು 6 ಅವ್ಯಯಗಳನ್ನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಮಕ್ಕಳೇ, ನೀವು ಆಮೇಲೆ ಬರ್ಕೊಳ್ಳಿ ನೋಡಿ.
ಓಕೆ ಮಕ್ಕಳೇ, ನಾವೀಗ ಅವ್ಯಯಗಳು ಎಂದರೇನು, ಅವ್ಯಯಗಳಲ್ಲಿ ಎಷ್ಟು ವಿಧಗಳಿವೆ ನೋಡಿದೀವಲ್ವಾ. ಹಾಗಾದ್ರೆ ಈಗ ಮೊದಲನೇದಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ ಏನು, ಅನುಕರಣಾವ್ಯಯ. ಏನ್ ನೋಡ್ತಾ ಇದ್ದೀರಾ? ಅನುಕರಣಾವ್ಯಯ ನೋಡ್ತಾ ಇದ್ದೀರಾ. ಅಂದ್ರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಪದಗಳೇ ಅನುಕರಣಾವ್ಯಯಗಳು ಅಂತ ನಾವು ಕರಿತೀವಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಮಕ್ಕಳೇ, ಇವೆಲ್ಲ ಕಾಣಿಸ್ತಾ ಇದೆಯಲ್ಲ ನೀಟಾಗಿ, ಇದನ್ನ ಒಂದ್ಸಲ ಓದ್ಕೊಬಿಡಿ. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಪದಗಳೇ ಅನುಕರಣಾವ್ಯಯ. ನಾವೀಗ ಈ ಒಂದನೇದಕ್ಕೆ ಬಂದಿದ್ವಲ್ಲೇನಪ್ಪ, ನೀವೆಲ್ಲ ನೋಡ್ತಾ ಇದ್ದೀರಾ ಉದಾಹರಣೆ. ಹಾಗಾದ್ರೆ ಅನುಕರಣಾವ್ಯಯದಲ್ಲಿ ಯಾವುದು ಉದಾಹರಣೆ ನೋಡಿದಾಗ ನೋಡಿ, ಬೆಂಕಿಯು ದಗದಗ ಉರಿಯಿತು. ಬೆಂಕಿಯು ದಗದಗ ಉರಿಯಿತು. ಇಲ್ಲಿ ಬೆಂಕಿ ಅಂತಕ್ಕಂಥದ್ದು ನಾಮಪದ, ನಿಮ್ಗೆ ಗೊತ್ತಿರಬೇಕು. ಚೇಂಜ್ ಮಾಡ್ಕೋಬಹುದು, ಬೆಂಕಿ ನೀವು ಚೇಂಜ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಬೋದು. ಆದ್ರೆ ಇಲ್ಲಿ ಉರಿಯಿತು ಅಂತಕ್ಕಂಥದ್ದು ಕ್ರಿಯಾಪದ. ಈ ವಾಕ್ಯದಲ್ಲಿ ಒಂದು ಕ್ರಿಯೆಯನ್ನು ತೋರಿಸ್ತಾ ಇದೆ, ಹಾಗಾಗಿ ನಾವು ಅದನ್ನ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ದಗದಗ ನೋಡಿ, ದಗದಗ ಅಂತ ಪದವನ್ನು ನಾವು ಚೇಂಜ್ ಮಾಡಕ್ ಬರುತ್ತಾ? ನಾವ್ ಹೆಂಗ್ ಕೇಳಿಸ್ಕೊಂಡಿದೀವೋ ಹಂಗೆ ಹೇಳ್ತೀವಿ, ಹೆಂಗೆ ನಾವು ಆಲಿಸ್ತೀವಲ್ಲ ಅದೇ ರೀತಿ ಹೇಳ್ತೀವಿ. ಅಂತಹ ಪದಗಳನ್ನು ನಾವು ಇಲ್ಲಿ ಅನುಕರಣಾವ್ಯಯ ಅಂತ ಕರಿತೀವಿ. ಇವನ್ನ ಬದಲಾಯಿಸಕ್ ಬರಲ್ಲ. ಏನ್ ಮಾಡಕ್ ಬರಲ್ಲ? ಬದಲಾಯಿಸಕ್ ಬರಲ್ಲ. ಹಾಗಾದ್ರೆ ದಗದಗ ಅಂತಕ್ಕಂಥದ್ದು ಒಂದು ಅನುಕರಣ ವ್ಯಯ. ನೆಕ್ಸ್ಟ್, ಹಾವು ಸರಸರ ಓಡಿತು. ಹಾವು ಸರಸರ ಓಡಿತು. ನೋಡಿ, ಹಾವು ಅಂತಕ್ಕಂಥದ್ದನ್ನ ನಾವು ಚೇಂಜ್ ಮಾಡ್ಕೋಬಹುದು. ಆದ್ರೆ ಸರಸರ ಓಡಿತು, ಹೆಂಗ್ ಓಡ್ತು? ಸರಸರ ಓಡ್ತು ಅಲ್ವಾ. ಅಂದ್ರೆ ಆ ಸರಸರ ಅಂತಕ್ಕಂಥದ್ದನ್ನ ನಾವು ಬದಲಾಯಿಸಕ್ ಬರೋದಿಲ್ಲ. ಹಾಗಾಗಿ ಅದನ್ನ ನಾವು ಅನುಕರಣ ವ್ಯಯ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಅನುಕರಣ ವ್ಯಯ. ಅದೇ ತರ ನೋಡಿದಾಗ ಗಾಳಿ ಸುಯ್ಯನೆ ಬೀಸಿತು. ಗಾಳಿ ಸುಯ್ಯನೆ ಬೀಸಿತು ಅಂದ್ರೆ ನಾವು ಗಾಳಿಯನ್ನ ಬದಲಾಯಿಸಬಹುದು, ಬೀಸಿತು ಕ್ರಿಯಾಪದವನ್ನ ಬದಲಾಯಿಸಬಹುದು, ನಾಮಪದವನ್ನ ಬದಲಾಯಿಸಬಹುದು. ಆದ್ರೆ ಈ ಅನುಕರಣ ವ್ಯಯ ಆಗಿರ್ತಕ್ಕಂಥ ಸುಯ್ಯನೆ, ಇದನ್ನ ನಾವು ವಾಕ್ಯದಲ್ಲಾಗಿರ್ಬೋದು, ಮಾತಾಡ್ಬೇಕಾದ್ರೆ ಆಗಿರ್ಬೋದು, ಭಾಷೆಯಲ್ಲಿ ಬದಲಾಯಿಸಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಇದನ್ನ ಅನುಕರಣ ವ್ಯಯ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಈಗೇನ್ ಮಾಡಿ, ನೀಟಾಗಿ ಕಾಣಿಸ್ತಾ ಇದೆ, ನೀವು ಸಹ ಒಮ್ಮೆ ಬರ್ಕೊಳ್ತೀರಲ್ಲ. ಓಕೆ, ವೆರಿ ಗುಡ್, ಬರ್ಕೊಳ್ಳಿ. ಅವ್ಯಯಗಳನ್ನು ನೋಡಿದ್ರಿ, ಅವ್ಯಯ ಎಂದರೇನು ಉದಾಹರಣೆ ನೋಡಿದ್ರಿ. ಅವ್ಯಯಗಳಲ್ಲಿ ಎಷ್ಟು ವಿಧಗಳಿದಾವೆ ನೋಡಿದ್ವಿ. ಅದರಲ್ಲಿ ಒಂದನೇದು ಅನುಕರಣ ವ್ಯಯ ನೋಡಿದ್ರಿ. ಈಗ ನಾವು ಅದರಲ್ಲಿ ಎರಡನೇದಾಗಿ ಬರ್ತಾ ಇದ್ದೀನಿ, ಭಾವಸೂಚಕ ವ್ಯಯ. ಭಾವಸೂಚಕ ನೋಡಿ, ನಮ್ಮ ಭಾವನೆಗಳನ್ನ ಹೊರ ಹಾಕ್ಲಿಕ್ಕೆ ಕೆಲವೊಂದು ಪದಗಳನ್ನು ನಾವು ಮಾತಾಡ್ತೀವಲ್ವಾ, ಆ ಪದಗಳನ್ನ ಭಾವಸೂಚಕ ವ್ಯಯ ಅಂತೇಳಿ ಕರೀತಾರೆ. ನೋಡಿ, ಮನಸ್ಸಿನ ಭಾವನೆಗಳಾದ, ಕೇಳಿಸ್ಕೊಂತಿದ್ರಲ್ಲ, ಮನಸ್ಸಿನ ಭಾವನೆಗಳು. ಮನಸ್ಸಿನ ಭಾವನೆಗಳು ಯಾವ್ಯಾವು? ಕೋಪ, ದುಃಖ, ಮೆಚ್ಚುಗೆ, ತಿರಸ್ಕಾರ, ಸಂತೋಷ. ಇವುಗಳನ್ನ ವ್ಯಕ್ತಪಡಿಸಲು ಬಳಸುವ ಪದಗಳನ್ನು ನಾವು ಭಾವಸೂಚಕ ವ್ಯಯ ಅಂತೇಳಿ ಕರಿತೀವಿ. ಉದಾಹರಣೆ, ಆಹಾ ಮೈಸೂರು ಅರಮನೆ ಎಷ್ಟೊಂದು ಸುಂದರವಾಗಿದೆ. ಆಹಾ ಮೈಸೂರು ಅರಮನೆ ಎಷ್ಟೊಂದು ಸುಂದರವಾಗಿದೆ. ಈಗ ನನ್ನ ಮನಸ್ಸಿನ ಭಾವನೆ ಬಹಳ ಸಂತೋಷವಾಗಿದೆ. ಆ ಸಂತೋಷವನ್ನು ಯಾವ ಪದದ ಮೂಲಕ ಹೊರ ಹಾಕ್ತಾ ಇದ್ದೀನಿ? ಆಹಾ ಆಹಾ ಅಂತಂತೀವಲ್ಲ, ಅದು ಇಲ್ಲಿ ಭಾವಸೂಚಕ ಅವ್ಯಯವಾಗಿ ಬಳಸಿದೀವಿ. ನೆಕ್ಸ್ಟ್, ಛೆ ಎಂತ ಕೆಲಸ ಮಾಡಿದೆ. ಛೆ ಎಂತ ಕೆಲಸ ಮಾಡಿದೆ. ನಾನು ಕೆಲಸ ಮಾಡಿದ್ದೀನಿ, ಅದನ್ನ ಭಾವನೆಗಳಲ್ಲಿ ವ್ಯಕ್ತಪಡಿಸಬೇಕಾದಾಗ ನಾನು ಏನಂತ ಮಾತಾಡ್ತಾ ಇದ್ದೀನಿ? ಛೇ. ಏನಂತ ಮಾಡ್ತಾ ಇದ್ದೀನಿ? ಛೇ ಛೇ, ಆಹಾ, ಅಬ್ಬಬ್ಬಾ, ಅಯ್ಯಯ್ಯೋ, ಹೀಗೆಲ್ಲ ಮಾತಾಡ್ತೀವಲ್ಲ, ಅವನ್ನ ನಾವು ಭಾವಸೂಚಕ ಅವ್ಯಯ ಅಂತೇಳಿ ಕರಿತೀವಿ. ಇದು ಎರಡನೆಯ ವಿಧ. ಕಾಣಿಸ್ತಿದೆಯಲ್ಲ ಮಕ್ಕಳೇ? ಓಕೆ, ಒಂದ್ಸಲ ಎಲ್ಲ ನೀಟಾಗಿ ಬರ್ಕೋಬಿಡಿ. ನೋಡಿ ಮಕ್ಕಳೇ, ಅವ್ಯಯಗಳು ಗೊತ್ತಾಯ್ತು, ಅದರ ವಿಧಗಳು ಗೊತ್ತಾಯ್ತು. ಎರಡು ವಿಧಗಳನ್ನ ಕೇಳಿಸ್ಕೊಂಡಿದ್ದೀರಾ. ಈಗ ನಾನು ನಿಮ್ಗೆ ಮೂರನೇ ವಿಧವಾಗಿರ್ತಕ್ಕಂಥ ಕ್ರಿಯಾರ್ಥಕ ವ್ಯಯ ನೋಡಿ. ಈ ಅವ್ಯಯ ಹೆಸರೇ ಹೇಳ್ತಾ ಇದೆ, ಕ್ರಿಯೆಯನ್ನ ತೋರಿಸ್ತಾ ಇದೆ, ಕ್ರಿಯೆಯನ್ನ ಕುರಿತು ಹೇಳ್ತಾ ಇದೆ. ಏನನ್ನ ಕುರಿತು ಹೇಳ್ತಾ ಇದೆ? ಕ್ರಿಯೆಯನ್ನ ಕುರಿತು ಹೇಳ್ತಾ ಇದೆ. ನೋಡಿ, ಕ್ರಿಯಾಪದದ ಸ್ಥಾನದಲ್ಲಿ. ಮಕ್ಕಳೇ, ನಿಮಗೆ ಕ್ರಿಯಾಪದ ಅಂದ್ರೆ ಗೊತ್ತು. ಕ್ರಿಯಾಪದ ಅಂತಂದ್ರೆ ವಾಕ್ಯದಲ್ಲಿ ಕ್ರಿಯೆಯನ್ನ ತೋರಿಸ್ತಕ್ಕಂಥ ಪದಗಳಿಗೆ ನಾವು ಕ್ರಿಯಾಪದ ಅಂತ ಹೇಳ್ತೀವಲ್ವಾ. ಆ ಕ್ರಿಯಾಪದಗಳ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು
ಪೂರ್ಣಗೊಳಿಸುವ, ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಪದಗಳೇ ಕ್ರಿಯಾರ್ಥಕ ಅವ್ಯಯ. ಅಂದ್ರೆ ನಿಮ್ಗೆ ಮಕ್ಕಳೇ ಕ್ರಿಯಾಪದ ಗೊತ್ತಾಯ್ತು. ಆ ಕ್ರಿಯಾಪದ ಸ್ಥಾನದಲ್ಲಿ ನಿಂತ್ಕೊಂಡು ಅರ್ಥವನ್ನ ಪೂರ್ಣಗೊಳಿಸ್ತಕ್ಕಂಥ ಪದಗಳಿಗೆ ನಾವು ಕ್ರಿಯಾರ್ಥಕ ಅವ್ಯಯ ಅಂತೇಳಿ ಕರಿತೀವಿ. ಉದಾಹರಣೆ ನೋಡಿದಾಗ ನೋಡಿ, ಗೋಡೆಯಲ್ಲಿ ಚಿತ್ರ ಇದೆಯಾ? ಪ್ರಶ್ನೆ ಕೇಳ್ತೀನಿ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈ ಪ್ರಶ್ನೆಗೆ ಉತ್ತರ ಹೌದು ಅಥವಾ ಇಲ್ಲ, ಹೌದು ಅಥವಾ ಇಲ್ಲ ಅಂತಕ್ಕಂಥ ಉತ್ತರ ಬರ್ತಾವಲ್ಲ, ಆ ಉತ್ತರ ಬಂದ್ರೆ ಅಂತಹ ಒಂದು ಅವ್ಯಯಗಳನ್ನು ನಾವು, ಅಂತಹ ಪದಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಗೋಡೆಯ ಮೇಲೆ ಚಿತ್ರ ಇದೆಯಾ? ಚಿತ್ರ ಇದ್ರೆ ನೀವೇನ್ ಹೇಳ್ತೀರಾ? ಹೌದು ಇದೆ ಅಂತ ಹೇಳ್ತೀರಾ ಅಲ್ವಾ? ಹೌದು, ಗೋಡೆಯ ಮೇಲೆ ಚಿತ್ರ ಇದೆ ಅಂತ ಹೇಳಲ್ಲ ನಾವು. ಒಂದು ಪ್ರಶ್ನೆ ಕೇಳ್ತೀವಿ, ಪ್ರಶ್ನೆಗೆ ಉತ್ತರ ಹೌದು ಇಲ್ಲ ಅಂತ ಅಷ್ಟೇ ಹೇಳ್ತಾ ಇದೀವಿ. ಹಾಗಾಗಿ ನೀವು ಗಮನಿಸ್ಬೇಕು. ನೆಕ್ಸ್ಟ್ ಎರಡನೇದಾಗಿ ನೋಡಿ, ನಿನಗೆ ಊಟ ಬೇಕಾ ಅಂತ ಕೇಳ್ತೀವಿ. ಊಟ ಬೇಕಾ ಅಂತ ಕೇಳಿದಾಗ ಬೇಕು ಅಂತ ಅಷ್ಟೇ ಹೇಳ್ತೀವಿ ನಾವು. ನನಗೆ ಊಟ ಬೇಕು ಅಂತ ಹೇಳ್ತೀವಾ? ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಂದ್ರೆ ನಾವು ಇಲ್ಲಿ ಕ್ರಿಯಾರ್ಥಕ ಅವ್ಯಯಗಳನ್ನ, ಕ್ರಿಯಾರ್ಥಕ ಪದಗಳನ್ನ ಬಳಸ್ತಾ ಇದೀವಿ. ನೋಡಿ, ಆಹಾ ಪದಗಳು, ಅಂತಹ ಪದಗಳು ಯಾವ್ಯಾವು ಅಂತಂದ್ರೆ ಉಂಟು, ಬೇಕು, ಬೇಡ, ಸಾಕು, ಇಲ್ಲ. ಈ ಎಲ್ಲ ಪದಗಳನ್ನು ನಾವೇನಂತ ಕರಿತೀವಿ? ಕ್ರಿಯಾರ್ಥಕ ವ್ಯಯಗಳು ಅಂತ ಹೇಳಿ ಕರಿತೀವಿ. ಓಕೆ ಮಕ್ಕಳೇ, ಕಾಣಿಸ್ತಾ ಇದೆಯಲ್ವಾ? ನೋಡ್ತಾ ಇದ್ರಲ್ವಾ? ಚೆನ್ನಾಗಿ ಕಾಣಿಸ್ತಿದಿಲ್ಲ ಅಕ್ಷರ? ಈಗ ನೀವೆಲ್ಲ ಇದೇ ರೀತಿ ದುಂಡಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೋತಿರಲ್ವಾ? ಓಕೆ, ಬರ್ಕೊಳ್ಳಿ. ಅವ್ಯಯಗಳಲ್ಲಿ ನೋಡಿ ಮಕ್ಕಳೇ, ಅವ್ಯಯಗಳಲ್ಲಿ ನಾಲ್ಕನೆಯದಾಗಿ ನಾವು ಸಂಬಂಧಾರ್ಥಕ ವ್ಯಯಗಳು, ಸಂಬಂಧಾರ್ಥಕ ವ್ಯಯಗಳನ್ನ ನೋಡ್ತಾ ಇದೀವಿ. ನೋಡಿ ಮಕ್ಕಳೇ, ಈ ಸಂಬಂಧಾರ್ಥಕ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು. ಈ ಪದಗಳನ್ನ ನೀವು ದಿನನಿತ್ಯ ಮಾತಾಡ್ತೀರಾ, ನಿಮ್ಮ ಪರಿಸರದಲ್ಲಿ ಮಾತಾಡ್ತೀರಾ, ನಿಮ್ಮ ಮನೆಯಲ್ಲಿ ನೋಡ್ತೀರಾ, ಪುಸ್ತಕದಲ್ಲೂ ಸಹ ನೋಡ್ತಾ ಇದ್ದೀರಾ. ಹಾಗಾದ್ರೆ ಅಂತಹ ಪದಗಳು ಯಾವ್ಯಾವು, ಸಂಬಂಧಾರ್ಥಕ ಅವ್ಯಯಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಎರಡು ಪದ ಅಥವಾ ಎರಡು ವಾಕ್ಯಗಳನ್ನ, ಎರಡು ಪದ ಅಥವಾ ಎರಡು ವಾಕ್ಯಗಳನ್ನ ಜೋಡಿಸುವ ಪದಗಳಿಗೆ ನಾವು ಸಂಬಂಧಾರ್ಥಕ ವ್ಯಯ ಅಂತ ಹೇಳಿ ಕರಿತೀವಿ. ನೋಡಿ ಮಕ್ಕಳೇ, ಎರಡು ಪದ ಅಥವಾ ಎರಡು ವಾಕ್ಯ, ಎರಡು ಪದ ಇಲ್ವೇ ಎರಡು ವಾಕ್ಯಗಳನ್ನ ಸೇರಿಸ್ತಕ್ಕಂಥ ಪದಗಳಿಗೆ ನಾವು ಏನಂತ ಕರಿತೀವಿ? ಸಂಬಂಧಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ. ನೋಡಿ ಮಕ್ಕಳೇ, ನಿಮ್ಗೆಲ್ಲ ನೋಡಿದಿರಾ ಏನು? ಧನುಷ ಮತ್ತು ಲಕ್ಷ್ಮಿ ಅಕ್ಕ ತಮ್ಮಂದಿರು. ಧನುಷ ಮತ್ತು ಲಕ್ಷ್ಮಿ, ಧನುಷ ಮತ್ತು ಲಕ್ಷ್ಮಿ, ತನುಷ್ ಮತ್ತು ಲಕ್ಷ್ಮಿ, ತನುಷ್ ಮತ್ತು ಲಕ್ಷ್ಮಿ ಅಕ್ಕ ತಮ್ಮಂದಿರು, ಅಕ್ಕ ತಮ್ಮಂದಿರು. ನೋಡಿ, ನಾವಿಲ್ಲಿ ಸಂಬಂಧವನ್ನ ಕೊಡ್ತಾ ಇದೀವಿ ಆ ಇಬ್ರು ಪದಗಳಿಗೆ. ಯಾವ್ದು? ಮತ್ತು. ಯಾವುದು? ಮತ್ತು ಅಲ್ವಾ? ಅಂದ್ರೆ ತನುಷ್ ಮತ್ತು ಲಕ್ಷ್ಮಿ. ಈ ಮತ್ತು ಅಂತಕ್ಕಂಥದ್ದು ನಾವು ಸಂಬಂಧಾರ್ಥಕ ವ್ಯಯವಾಗಿ ಇಲ್ಲಿ ಬಳಸ್ತಾ ಇದೀವಿ. ಅದೇ ತರ ಸಂಜು ಮತ್ತು ಗೀತಾ, ಇವೆಲ್ಲ ಕೇಳಿರ್ಬೋದು. ಸಂಜು ಮತ್ತು ಗೀತಾ ಸೇರಬೇಕು ಅಂತ ನೆನಪೈತಾ ನಿಮ್ಗೆಲ್ಲ? ಹಾಡು ಕೇಳಿದಿರಲ್ವಾ? ಅದೇ ಹಾಡನ್ನ ನೆನಪಿಟ್ಕೊಳ್ಳಿ. ಅದ ಹಾಡು ನೀವೆಲ್ಲೇ ನೆನಪಿಟ್ಕೊಳ್ಳಿ. ಮತ್ತು ಅಂತ ಬಂತಲ್ವಾ, ಸಂಜು ಮತ್ತು ಅಂತೇಳಿ, ಆ ಮತ್ತು ಅಂತಕ್ಕಂಥ ಪದವನ್ನು ನಾವಿಲ್ಲಿ ಸಂಬಂಧಾರ್ಥಕ ವ್ಯಯವಾಗಿ ಬಳಸ್ತಾ ಇದ್ದೀವಿ. ನೆಕ್ಸ್ಟ್, ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ವ್ಯಾಕರಣ. ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ವ್ಯಾಕರಣ. ನೋಡಿ ಮಕ್ಕಳೇ, ಅಥವಾ ನಿನಗೆ ಕಾಫಿ ಬೇಕೋ ಅಥವಾ ಟೀ ಬೇಕು ಅಂತ ಕೇಳ್ತೀವಿ. ನೀವು ಮಾತಲ್ಲಿ ಅಲ್ವಾ, ನಿಮ್ಮ ಮನೆಯಲ್ಲಿ ಕೇಳ್ತಾರೆ, ಕಾಫಿ ಕುಡಿತೀಯೋ ಅಥವಾ ಟೀ ಕುಡಿತೀಯೋ? ನೋಡಿ, ಇಲ್ಲಿ ಅಥವಾ ಅಂತ ಬಂತು. ಕಾಫಿಗೂ ಮತ್ತು ಟೀಗೂ ಸಂಬಂಧ ಕಲ್ಪಿಸಿರ್ತಕ್ಕಂಥ ಪದ ಯಾವುದಲ್ಲಿ? ಅಥವಾ. ಸಂಜು ಮತ್ತು ಗೀತಾ, ನೋಡಿ ಆಟೋಮೆಟಿಕ್ ಬರ್ತದೆ. ಸಂಜುಗೂ ಗೀತಕ್ಕೂ ಸಂಬಂಧ ಕಲ್ಪಿಸಿರ್ತಕ್ಕಂಥ ಪದ ಅಲ್ಲಿ ಮತ್ತು. ಇಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಸಂಬಂಧಾರ್ಥಕ ಪದಗಳು ಅಂತ ಹೇಳಿ ನಾವು ಕರಿತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ಈ ಒಂದು ಸಂಬಂಧಾರ್ಥಕ ಬಂದಾಗ ನೀವೆಲ್ಲರೂ ಸಂಜು ಮತ್ತು ಗೀತಾ ಸೇರಬೇಕು ಅಂತ ಹಾಡು ನೆನಪಿಟ್ಕೊಬಿಡಿ. ಇಟ್ಕೋತಿರಲ್ವಾ? ಆ ಮತ್ತು ಅಂತಕ್ಕಂಥದ್ದು ಸಂಬಂಧಾರ್ಥಕ ವ್ಯಯ. ಓಕೆ, ಬೆಸ್ಟ್. ಅದೇ ರೀತಿ ಮಕ್ಕಳೇ, ಈಗ ನಾವು ಐದನೇದಾಗಿ ನೋಡಿದಾಗ ನೋಡಿ, ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಿ ನಾವು ಐದನೇದಾಗಿ ನೋಡ್ಬೋದು. ಅವ್ಯಯಗಳು ಅಂತಂದ್ರೆ ಅದೊಂದು ವಾಕ್ಯಗಳಲ್ಲ, ನಾವು ಬಳಸ್ತಕ್ಕಂಥ ಪದಗಳು. ಆ ಪದಗಳಿಗೆ ನಾವು ಬದಲಾಯಿಸಕ್ಕಾಗಲ್ಲ, ಕಾಲ ಬದಲಾಯಿಸಕ್ಕಾಗಲ್ಲ, ಲಿಂಗ ಬದಲಾಯಿಸಕ್ಕಾಗಲ್ಲ, ವಿಭಕ್ತಿ ಪ್ರತ್ಯಯ ಬದಲಾಯಿಸಕ್ಕೆ ಆಗಲ್ಲ. ಅಂತಹ ಪದಗಳಿಗೆ ನಾವು
ಅವ್ಯಯ ಅಂತ ಕರಿತೀವಿ. ಅದರಲ್ಲಿ ಅವಧಾರಣಾರ್ಥಕ ವ್ಯಯ. ನೋಡಿ ಮಕ್ಕಳೇ, ನಿಮ್ಮೆಲ್ಲ ಕಾಣಿಸ್ತಿದೆ ಅಲ್ವಾ? ಒಂದ್ಸಲ ಇದನ್ನ ಓದ್ಕೊಬಿಡಿ ನೀಟಾಗೆ, ಒಂದ್ಸಲ ನೋಡ್ಬಿಡಿ, ಓದ್ಕೊಬಿಡಿ. ಹಲವು ವಸ್ತುಗಳಲ್ಲಿ ಒಂದನ್ನ ಗುರಿಯಾಗಿಸಿ ಹೇಳುವುದೇ ಅವಧಾರಣಾರ್ಥಕ ವ್ಯಯ. ಹಲವು ವಸ್ತುಗಳಲ್ಲಿ ಒಂದನ್ನು ಮಾತ್ರ ಗುರಿಯಾಗಿಸಿ ಹೇಳ್ತೀವಲ್ಲ, ಅಂತಹ ಪದಗಳಿಗೆ ನಾವು ಅವಧಾರಣಾರ್ಥಕ ವ್ಯಯ ಅಂತ ಹೇಳಿ ಕರಿತೀವಿ. ಉದಾಹರಣೆ ನೋಡಿ, ಇವಾಗೆಲ್ಲ ಮಕ್ಕಳೇ ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗೆಲ್ಲ 2020 ಕ್ರಿಕೆಟ್ ಮ್ಯಾಚ್ ನಡೀತಾ ಇದಾವೆ. ನಡೀತಾ ಇರ್ಬೇಕಾದಾಗ ನಾವು ಮಾತಾಡ್ತೀವಿ ಏನಂತ, ಇವತ್ತು ಸೌತ್ ಆಫ್ರಿಕಾ ಮತ್ತು ಭಾರತ ಮ್ಯಾಚ್ ನಡೀತಾ ಇದೆ, ಭಾರತನೇ ಗೆಲ್ಲೋದು, ಮತ್ತೆ RCB ಮ್ಯಾಚೇ ಗೆಲ್ಲೋದು, ಮತ್ತೆ ನಮ್ಮ ಊರಿನ ಮಕ್ಕಳೇ ಕಬಡ್ಡಿಯಲ್ಲಿ ಗೆಲ್ಲೋದು ಅಲ್ವಾ? ಇಂತಹ ಪದಗಳನ್ನು ನಾವು ಅವಧಾರಣಾರ್ಥಕವೇ ಅಂತೇಳಿ ಕರಿತೀವಿ. ನೋಡಿ ಇಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಯಾವುದು RCBನೇ, ಭಾರತನೇ, ಭಾರತವೇ, ವೇ ಅಂತ ಇದಾವಲ್ಲ, ಇಂಥ ಪದಗಳನ್ನ ನಾವು ಇಲ್ಲಿ ಅವಧಾರಣಾರ್ಥಕ ವ್ಯಯವಾಗಿ ಬಳಸ್ತೀವಿ. ಅಂದ್ರೆ ಎರಡು ಇರ್ತವೆ ಅಥವಾ ಎರಡಕ್ಕಿಂತ ಜಾಸ್ತಿ ಇದ್ದಾಗ ಒಂದನ್ನು ಮಾತ್ರ ಗುರಿಯಾಗಿ ಮಾತಾಡ್ತೀವಿ. ಅಂತಹ ಪದಗಳಿಗೆ ನಾವು ಅವಧಾರಣಾರ್ಥಕ ವ್ಯಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮಕ್ಕಳೇ ನೋಡ್ರಿ, ಲಾಸ್ಟ್ ಇದು ಕೊನೆಯದಾಗೈತೆ, ನೋಡ್ಕೋಬಿಡಿ ಸಾಕು. ಕೊನೆಯದಾಗಿ ನೋಡಿದಾಗ ನಾವು ಸಾಮಾನ್ಯ ಅವ್ಯಯ. ಇದನ್ನ ನಾವು ಪ್ರತಿನಿತ್ಯ ಮಾತಾಡ್ತೀವಿ, ನಾವು ಮಾತಾಡ್ಬೇಕಾದಾಗ ಬಳಸ್ತೀವಿ ಪದಗಳು, ಆದ್ರೆ ನಮಗ್ ಗೊತ್ತಿಲ್ಲ ಇದನ್ನ ಅವ್ಯಯ ಅಂತ ಕರೆಯೋದು, ನಮ್ಗೆ ಗೊತ್ತಿಲ್ಲ. ಏಕಪ್ಪ ಅಂತಂದ್ರೆ ಭಾಷೆ ಅಂದ್ರೆ ನಾವು ವ್ಯಾಕರಣ ಕಲಿಯೋದಕ್ಕಿಂತ ಮುಂಚಿತವಾಗಿನೇ ಭಾಷೆಯನ್ನ ಕಲ್ತಿರ್ತೀವಿ. ಓಕೆನಾ? ಆಮೇಲೆ ನಾವು ವ್ಯಾಕರಣವನ್ನ ಕಲಿಬೇಕಾಗುತ್ತೆ. ನೋಡಿ, ಸಾಮಾನ್ಯ ಅವ್ಯಯ ಅಂತಂದ್ರೆ ಒಂದು ಕ್ರಿಯೆಯು ನಡೆದ ರೀತಿಯನ್ನು, ಯಾವುದೇ ಒಂದು ಕೆಲಸ ನಡೆದ ರೀತಿಯನ್ನ ಹೇಳುವ ಪದಗಳೇ ಸಾಮಾನ್ಯ ಅವ್ಯಯ. ಯಾವುದೇ ಕೆಲಸ ಹೇಗ್ ನಡೆದಿದೆ, ಹೇಗ್ ಪೂರ್ಣ ಆಗಿದೆ ಅನ್ನೋದನ್ನ ಹೇಳ್ತಕ್ಕಂಥ ಪದಗಳಿಗೆ ನಾವಿಲ್ಲಿ ಸಾಮಾನ್ಯ ಅವ್ಯಯ ಅಂತ ಹೇಳಿ ಕರಿತೀವಿ. ಉದಾಹರಣೆಯ ನೋಡಿದಾಗ, ಅವರು ಮೆಲ್ಲಗೆ ಬಂದರು. ನೋಡಿ, ಅವರು ಅಂತಕ್ಕಂಥದ್ದಿಲ್ಲಿ ನಾಮಪದವಾಗಿ ಅಥವಾ ಸರ್ವನಾಮವಾಗಿ ನಾವು ಬಳಸ್ತೀವಿ. ಬಂದರು ಅಂತಕ್ಕಂಥದ್ದು ವಾಕ್ಯದಲ್ಲಿ ಒಂದು ಕ್ರಿಯೆಯನ್ನ ತೋರಿಸ್ತಾ ಇದೆ, ಅದನ್ನ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಮೆಲ್ಲಗೆ, ಅವ್ರು ಹೇಗ್ ಬಂದ್ರು? ಮೆಲ್ಲಗೆ ಬಂದ್ರು. ಈ ಮೆಲ್ಲಗೆ ಅಂತಕ್ಕಂಥ ಪದವನ್ನ ನಾವು ಲಿಂಗ ಆಗಿರ್ಬೋದು, ಕ್ರಿಯಾಪದ ಆಗಿರ್ಬೋದು, ವಿಭಕ್ತಿಗಳಾಗಿರ್ಬೋದು ಬದಲಾಯಿಸಕ್ಕೆ ಬರಲ್ಲ. ಹಾಗಾಗಿ ನಾವು ಮೆಲ್ಲಗೆ ಅಂತಕ್ಕಂಥದನ್ನ ಸಾಮಾನ್ಯ ಅವ್ಯಯ ಅಂತ ಹೇಳಿ ಕರಿತೀವಿ. ಅವರು ಮೆಲ್ಲಗೆ ಬಂದರು, ಅವಳು ಮೆಲ್ಲಗೆ ಬಂದಳು, ಅವರು ಆಯ್ತು, ಅವಳು ಮೆಲ್ಲಗೆ ಬಂದಳು, ಪುಲ್ಲಿಂಗಕ್ಕೆ ಹೋಯ್ತು, ಸ್ತ್ರೀಲಿಂಗಕ್ಕೆ ಹೋಯ್ತು. ನೆಕ್ಸ್ಟ್ ಪುಲ್ಲಿಂಗಕ್ಕೆ ಬರ್ತೀನಿ, ರಮೇಶನು ಮೆಲ್ಲಗೆ ಬಂದನು. ನೋಡಿ, ಮೆಲ್ಲಗೆ ಎಂಬುದು ಚೇಂಜ್ ಮಾಡಕ್ ಆಯ್ತು, ನಮ್ಗೆ ಬದಲಾಯಿಸಕ್ ಆಗ್ತಾ ಇಲ್ಲ. ಈ ಬದಲಾಯಿಸಕ್ ಆಗ್ತಾ ಇಲ್ವಲ್ಲ ಅಂತ ಪದಗಳನ್ನೇ ನಾವು ಇಲ್ಲಿ ಅವ್ಯಯಗಳು ಅಂತ ಹೇಳಿ ಕರೆಯೋದು. ಅರ್ಥ ಆಯ್ತಾ? ಅವನು ಬದಲಾಯಿಸಕ್ ಆಗಲ್ಲ. ನೆಕ್ಸ್ಟ್, ಸಂಜೆಯ ಆಕಾಶ ಚೆನ್ನಾಗಿ ಕಾಣುವುದು. ನೋಡಿ, ಸಂಜೆಯ ಆಕಾಶವನ್ನು ನಾವು ಬೆಳಗಿನ ಆಕಾಶ ಮಾಡ್ಕೋಬಹುದು, ಮಧ್ಯಾಹ್ನ ಆಕಾಶ ಮಾಡ್ಕೋಬಹುದು, ಬೇಡಮಲ್ಲ. ಆದ್ರೆ ಚೆನ್ನಾಗಿ, ಇದನ್ನು ಬದಲಾಯಿಸಕ್ ಬರುತ್ತಾ? ಆ ಪದವನ್ನ ಬದಲಾಯಿಸಕ್ ಬರೋದಿಲ್ಲ. ಹಾಗಾಗಿ ನಾವು ಚೆನ್ನಾಗಿ ಅಂತಕ್ಕಂಥದನ್ನ ಅವ್ಯಯ ಅಂತ ಹೇಳಿ ಕರಿತೀವಿ. ಆ ಚೆನ್ನಾಗಿ ಅಂತಕ್ಕಂಥದ್ದು ಆ ಅವ್ಯಯಗಳಲ್ಲಿ ಸಾಮಾನ್ಯ ಅವ್ಯಯದ ಒಂದು ವಿಧವಾಗಿ ನಾವು ಇಲ್ಲಿ ಬಳಸಲ್ಪಟ್ಟಿದ್ದೀವಿ. ಅರ್ಥ ಆಯ್ತಲ್ವಾ? ಅಂದ್ರೆ ಅವ್ಯಯಗಳು ಅಂತಂದ್ರೆ ಪದಗಳು, ನಾವು ಮಾತನಾಡಬೇಕಾದ್ರೆ ಬಳಸ್ತಕ್ಕಂಥ ಪದಗಳು, ಅವನ್ನ ಆ ಪದಗಳನ್ನೇ ಅವ್ಯಯ ಅಂತ ಹೇಳಿ ಕರೀತಾರೆ. ಈ ಅವ್ಯಯಗಳನ್ನ ಬದಲಾಯಿಸಕ್ ಬರಲ್ಲ. ಏನ್ ಬದಲಾಯಿಸಕ್ ಬರಲ್ಲ? ಕಾಲ ಬದಲಾಯಿಸಕ್ ಬರಲ್ಲ, ವಿಭಕ್ತಿ ಪ್ರತ್ಯಯ ಬದಲಾಯಿಸಕ್ ಬರಲ್ಲ, ನಾಮಪದನ ಬದಲಾಯಿಸಕ್ಕೆ ಬರೋದಿಲ್ಲ. ಅಂತಹ ಪದಗಳಿಗೆ ನಾವೇನಂತ ಕರಿತೀವಿ? ನಾವಿಲ್ಲಿ ಸಾಮಾನ್ಯ ಅವ್ಯಯಗಳು ಅಥವಾ ಅವ್ಯಯಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಈಗ ನಿಮ್ಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ? ಈಗೆಲ್ಲರೂ ದುಂಡಗ್ ಬರ್ಕೋಬೇಕು. ದುಂಡಗ್ ಬರ್ಕೊಂಡಿದ್ದಾದ್ಮೇಲೆ ನಾನು ನಾಳೆ ನಿಮ್ಗೆಲ್ಲ ನೋಡ್ತಾ ಇದ್ದೀನಿ, ನಾಳೆ ನೋಡ್ತೀನಿ ಹೇಗ್ ಬರ್ತೀರಾ. ಯಾರು ದುಂಡಗ್ ಬರ್ತಿರೋ ಅವರೆಲ್ಲರಿಗೂ ಸಹ ಬೇಷ್ ಅಂತಕ್ಕಂಥ ಒಂದು ಅಂಕಿತ ಹಾಕ್ತೀನಿ. ಏನಾಗ್ತೀನಿ? ಬೇಷ್ ಅಂತಕ್ಕಂಥ ಒಂದು ಅಂಕಿತವನ್ನ ಕೊಡ್ತೀನಿ. ಅರ್ಥ ಆಯ್ತಾ? ಬರ್ತೀರಲ್ಲ, ಓದ್ಕೊ ಬರ್ತೀರಲ್ಲ, ವೆರಿ ಗುಡ್.